ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ನಡೆದಂಥ ಈ ಒಂದು ಘಟನೆ ನಿಜಕ್ಕೂ ಕೂಡ ಅತ್ಯಂತ ನೋವಿನ ಹಾಗೂ ಕಳವಳಕಾರಿ ಸಂಗತಿಯಾಗಿದೆ. ಹೆತ್ತ ತಾಯಿಯನ್ನೇ ಅನಾರೋಗ್ಯದ ಸಮಯದಲ್ಲಿ ನಡು ರಸ್ತೆಯಲ್ಲಿ, ಅದರಲ್ಲೂ ನಿರ್ಜನ ಪ್ರದೇಶದಲ್ಲಿ ಅನಾಥವಾಗಿ ಬಿಟ್ಟು ಹೋಗಿರುವುದು ಮಾನವೀಯತೆಯೇ ಮರೆತ ಕೃತ್ಯವಾಗಿದೆ. ರಾಮದುರ್ಗ ತಾಲೂಕಿನ ಸಾಲೋಳಿ ಗ್ರಾಮದ ಕಮಲಮ್ಮ ಕಟ್ಟಿ ಎಂಬ ವೃದ್ಧೆಯನ್ನ ಅವರ ಮಗ ಸಂತೋಷ್ ಕಟ್ಟಿ ಮುನವಳ್ಳಿ ಡ್ಯಾಂ ಸಮೀಪದ ಗುಡ್ಡಗಾಡು ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ವೃದ್ಧೆ ರಾತ್ರಿಯಿಡೀ ಅಸಹಾಯಕ ಸ್ಥಿತಿಯಲ್ಲಿ ಅಲೆದಾಡಿದ್ದು, ಸ್ಥಳೀಯರು ಅವರನ್ನು ಗಮನಿಸಿ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡಿದ್ದಾರೆ. ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿನ ವೃದ್ಧಾಪ್ಯದ ಆರೈಕೆ ಮತ್ತು ಮಕ್ಕಳ ನೈತಿಕ ಜವಾಬ್ದಾರಿ ಕುರಿತು ಮರುಚಿಂತನೆ ಮಾಡುವಂತೆ ಮಾಡಿವೆ. ವೃದ್ಧಾಪ್ಯ ವೇತನ ಮತ್ತು ಸೌಲಭ್ಯಗಳಿಗಿಂತ ಮುಖ್ಯವಾಗಿ ಹೆತ್ತವರಿಗೆ ಕಡೆಯ ಕಾಲದಲ್ಲಿ ಬೇಕಿರುವುದು ಮಕ್ಕಳ ಪ್ರೀತಿ ಮತ್ತು ಆರೈಕೆ. ತಾಯಿ ಹೇಳಿಕೆ ಪ್ರಕಾರ ಮಗ ಸಂತೋಷ್ ಕಟ್ಟಿ ಸಂಕೇಶ್ವರ ಡಿಪೋದಲ್ಲಿ KSRTC ನೌಕರನಾಗಿದ್ದಾನೆ. ಸರ್ಕಾರಿ ನೌಕರನಾಗಿ ಇಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದುಕೊಂಡು ಸ್ವತಃ ತಾಯಿಯನ್ನೇ ಬೀದಿಗೆ ತಳ್ಳಿದ್ದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಮುಸ್ತಾಕ್ ಹತ್ತಿಕಡಗಿ, ಮಹಾಯುದ್ಧ ನ್ಯೂಸ್, ಬೆಳಗಾವಿ. ಬೆಳಗಾವಿಂದ ತಂದ್ಬಿಟ್ಟು ಹೋಗ್ಯಾರ. ಯಾರು ಬಂದ್ಬಿಟ್ಟವ್ರ? ಮಗ ರೀ, ಅವನ ಸರ್ ಸಂತೋಷ್ ಕಟ್ಟಿರಿ. ಸಂತೋಷ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತಾವ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟವ ನೀನು? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಜ್ಜಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಜೆನ್ಸಿ ಗಾಡಿ ತಂದು ಉಳಿಸಿ ಆದ್ರ ನೀರ್ ಬಾಟ್ಲಿ ಹೋಗದಿ ಹಾಸಿಗೆ ಹೋಗದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ? ಹೌದಾ? ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ. ನಾನು ಊಟದ್ದು ಪಾಟದ ಹೆಂಗ್ ಮಾಡಿದೆ? ಏನು ಊಟಿನ ನೀನು 3 ಗಂಟೆಗೆ ಕೊಂಡು ಹಾಕಿ ನನ್ನ ಮಗ 6 ಗಂಟೆಗೆ ಚಾ ಕುಡಿದು ನೋಡ ಅರ್ಲಕ್ಕಪ್ಪ. ಹೌದಾ? ಯಪ್ಪ, ರಾತ್ರಿ ಗುಳಿಗೆ ಇಲ್ಲ. ಅಯ್ಯೋ ಆ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ. ತಕೊಂಡ ಎಲ್ಲ ತಕೊಂಡ್ರ. ಇದ್ರ ಬಾಟ್ಲಿ ಇದ್ದು ಆಪರೇಷನ್ ಆದ ಅವ್ರಿಗೆ ಗೊತ್ತೈತಿ. ನನ್